ಥರದ್ದು ಪ್ರಹ್ಲಾದ್ ಜೋಶಿ ಅವರು ಇಂಥವೆಲ್ಲ ಮಾತನಾಡ್ತಾರೆ. ಕರೆಕ್ಟು. ಪ್ರಧಾನಮಂತ್ರಿಯವರು ಎಷ್ಟು ದಿವಸ ಬಂದಿದ್ದಾರೆ ಅಂತ ಪಾರ್ಲಿಮೆಂಟಿಗೆ? ಪ್ರಧಾನಮಂತ್ರಿಯವರು ಈ ದೇಶದ ಎಸ್ಎಲ್ಇ ಪಾರ್ಲಿಮೆಂಟಿಗೆ ಯಾವ ಚರ್ಚೆಯಲ್ಲಿ ಡಿಬೇಟ್ನಲ್ಲಿ ಭಾಗವಹಿಸಿದಾರಂತೆ? 10 ಗ್ರಾಂ ಖರೀದಿಗೆ 1000 ರೂಪಾಯಿ ವಿನಾಯಿತಿ, ಮತ್ತೆ ವೇಸ್ಟೇಜ್ ಮೇಲೆ 10% ರಿಯಾಯಿತಿ. ಮನು ಜ್ಯುವೆಲರ್ಸ್, ಕೋಪಿಕರ್ ರಸ್ತೆ, ಹುಬ್ಬಳ್ಳಿ. ಹಾಗಲ್ಲ ಕಾಳಜಿ ಇತ್ತು ಅಲ್ಲ ಕಾಜ್ ಅಂದ್ರೆ ಪ್ರಧಾನಮಂತ್ರಿ ಕಾಜಿ ಇಲ್ಲ ಅಂತ ಅರ್ಥನಾ? ಇವ್ರಿಗೆ ಹೇಳ್ತಾರೆ ನೀವು ಮೈನಾರಿಟಿ ಅದ್ರ ಸಲುವಾಗಿ ನೀವು ವಿರೋಧ ಮಾಡ್ತಾ ಇದ್ರಿ. ಅದನ್ನ ನೀವು ಅಲ್ಲ, ನಾವು ಬಿಲ್ಲನ್ನ ಯಾವ ದೃಷ್ಟಿಯಿಂದ ವಿರೋಧ ಮಾಡ್ತಾ ಇದೀವಿ ಅಂತಂದ್ರೆ ಏನು ಉದ್ದೇಶ ಆಯ್ತು? ನೀವು ಓದ್ಕೊಂಡಿದ್ದಾರೆ ಬಿಲ್? ನೀವು ಓದ್ಕೊಂಡಿದ್ದಾರೆ ಬಿಲ್? ಯಾರನ್ನ? ಬಿಲ್ಲಲ್ಲಿ ಏನಿದೆ? ಅಲ್ಲ, ಬಿಲ್ಲಲ್ಲಿ ನಾನು ನನ್ನ ಆಸ್ತಿನ ಈಗ ನಾಳೆ ನಿಮ್ಮ ಆಸ್ತಿ ನೀವು ವಫ್ಗೆ ಕೊಡೋಕೆ ದೇಶದ ಅಧಿಕಾರ ಐತಿಲ್ಲ. ನಾಳೆ ನೀವು ಹೆಂಗೆ ಒಂದು ಗುಡಿ ಕೊಡ್ಬೋದು, ನಾಳೆ ನೀವು ಮಸೀದಿ ಕೂಡ ಕೊಡ್ಬೋದೋ ಇಲ್ಲ? ನೀವು ಕೊಡಬಾರ್ದ ಕೊಡ್ಬೇಕು? ನೀವು ಹೇಳ್ರಿ. ನಾಳೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ನಿಮ್ಮ ಆಸ್ತಿ ಸ್ವಂತ ಆಸ್ತಿ ನಾವು ವಫ್ಗೆ ಕೊಡೋಕೆ ಅಧಿಕಾರ ಐತಾ ಇಲ್ಲ ಈ ದೇಶದಲ್ಲಿ? ಇಷ್ಟೇ ಚರ್ಚೆ ಆಗ್ಬೇಕಿದೆ. ಏನು ಬೇಡ, ಊರೆಲ್ಲ ಚರ್ಚೆ ಆಗೋದು ಬೇಡ. ಈಗ ನಾಳೆ ನಿಮ್ಮ ಆಸ್ತಿನ ಯಾವುದಕ್ಕೂ ಕೊಡಬೇಕು, ನೀವು ನಾಳೆ ನಿಮ್ಮ ಆಸ್ತಿ ಒಂದು ವಫ್ಗೆ ಕೊಡಬೇಕು, ಮುಸ್ಲಿಂ ಸಮಾಜಕ್ಕೆ ಕೊಡಬೇಕಂತ ನೀವು ನಿರ್ಣಯ ಮಾಡಿದ್ರೆ ತಪ್ಪು ಸರಿ? ಅದರಲ್ಲಿ ಅದನ್ನು ಕೊಡಬಾರ್ದಂತ ಇವ್ರು ಹೇಳ್ತಕ್ಕಂಥದ್ದು. ಎದಕ್ಕೆ? ಇಷ್ಟೇ ಇರೋದು ಉತ್ತರ. ಅದೆಲ್ಲ ಬಿಟ್ಕೊಂಡು ಸುಮ್ಮನೆ ಏನೋ ಸುತ್ತಿ ಬೆಳೆಸ ಇದೆಲ್ಲ ಯಾಕೆ ಬೇಕಂತಂದ್ರೆ ಈಗ ಹಿಂಗೆ ಹೇಳ್ಬಿಟ್ಟು ಹಿಂದೂಗಳು. ಆಮೇಲೆ ಒಂದು ಮಜಾ ಏನಂತಂದ್ರೆ ಈ 10 ವರ್ಷ ಅವಧಿಯಲ್ಲೇ ಹಿಂದೂಗಳು ಭಾಳ ತೊಂದರೆಯಲ್ಲಿರೋದು. ಈ 10 ವರ್ಷ BJP ಅವಧಿಯಲ್ಲಿ ಹಿಂದೂಗಳು ಭಾಳ ಕತ್ತರದಲ್ಲಿದ್ದಾರೆ. ನಾನು ಹುಟ್ಟು ಹಿಂದೂ, ನಮ್ಮಪ್ಪ ಹುಟ್ಟು ಹಿಂದೂ, ನಮ್ಮಮ್ಮ ನಮ್ಮ ತಾತ ಎಲ್ಲ ಹುಟ್ಟು ಹಿಂದೂಗಳೇ ನಾವೆಲ್ಲರೂ. ನಮ್ಗೆ ಯಾವ ತೊಂದರೆ ಆಗಿಲ್ಲ. ಇವರೇ 10 ವರ್ಷದಿಂದ ಭಯದ ವಾತಾವರಣ ಹೇಳೋದು. ಹಿಂದೂಗಳು ಭಾಳ ತೊಂದರೆನಾಗಿದ್ದಾರೆ, ಹಿಂದೂಗಳು ಭಾಳ ಕತ್ತರನಾಗಿದ್ದಾರೆ, ಹಿಂದೂಗಳು ಭಾಳ ತೊಂದರೆನಾಗಿದ್ದಾರೆ. ಯಪ್ಪ, ನೀವೇ ಹೇಳ್ತೀರಿ ಹಿಂದೂಗಳು ಕತ್ತರನಾಗ ತೊಂದರೆನಾಗಿದ್ದಾರೆ, ಮತ್ತೆ ನೀವು ರಾಜೀನಾಮೆ ಕೊಟ್ಟು ಹೋಗ್ರಲ್ಲ. ನಿಮ್ಮ ಅವಧಿಯಲ್ಲೇ ಹಿಂದೂಗಳು ಕತ್ತರನಾಗಿದ್ದಾರೆ, ನಿಮ್ಮ ಅವಧಿಯಲ್ಲೇ ಹಿಂದೂಗಳು ತೊಂದರೆಲಿದ್ದಾರೆ ಅಂದ್ರೆ ಮತ್ತೆ ನೀವು ಯಾಕೆ ಮಾಡಬೇಕು? ಪ್ರಧಾನಮಂತ್ರಿ, ಎಲ್ಲ ರಾಜ್ಯಗಳು, ಎಲ್ಲ ಸರ್ಕಾರಗಳು, ನಿಮ್ಮ ಪ್ರೆಸಿಡೆಂಟು ಎಲ್ಲರೂ ಹಿಂದೂಗಳಿದ್ದಾರೆ. 19-20 ರಾಜ್ಯಗಳು ನೀವೇ ಇದ್ದೀರಿ, ಮತ್ತೆ ಹಿಂದೂಗಳು ತೊಂದರೆ ಇದ್ದಾರೆ ಅಂದ್ರೆ ಇದ್ಯಾ ಅರ್ಥ? ಎಲ್ಲದಕ್ಕೂ ಮಾತಾಡ್ತಿದ್ದಾರೆ ಹಿಂದೂ ಅನ್ನೋದು ಬಿಟ್ರೆ ಬೇರೆ ಏನು ಪದಗಳೇ ಇಲ್ಲಲ್ಲ. ಮುಸಲ್ಮಾನ, ಹಿಂದೂ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬೇರೆ ಏನಾನ ಮಾತಾಡೋಣ? ಜಪಾನ್ನಾಗ ಟೆಕ್ನಾಲಜಿ ಎಲ್ಲಿದೆ ಇವತ್ತು? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚೈನಾನಾಗ ಟೆಕ್ನಾಲಜಿ ಎಲ್ಲಿದೆ? ಇಂಡೋನೇಷಿಯಾ ಕಂಟ್ರಿ ಎಲ್ಲಿಗೆ ಬೆಳೆದಿದೆ ಇವತ್ತು? ಆಯ್ತು, ಇಂಡೋನೇಷಿಯಾಗ ಎಷ್ಟು ದೇವಸ್ಥಾನಗಳಿದಾವೆ ಏನ್ರಿ ಪೇಟೆಯವರೇ? ಇಂಡೋನೇಷ್ಯಾದಲ್ಲಿ ಎಷ್ಟು ಹಿಂದೂ ದೇವಾಲಯಗಳಿದಾವೆ? ಇಂಡೋನೇಷ್ಯಾದಲ್ಲಿ ಎಷ್ಟು ಹಿಂದೂ ದೇವಾಲಯಗಳಿದಾವೆ? ಅಲ್ಲಿ ಯಾಕೆ ಈ ರೀತಿ ತೊಂದರೆ ಆಗ್ತಿಲ್ಲ? ಮೆಜಾರಿಟಿ ಮುಸ್ಲಿಮ್ಸ್ ಅದಾರೆ, ಮೈನಾರಿಟಿ ಹಿಂದೂಗಳಿದ್ದಾರೆ. 2% ಕೂಡ ಹಿಂದೂಗಳಿಲ್ಲ. ಎಷ್ಟು ಗುಡಿಗಳಿದಾವೆ ಗುರುತಾ? ಇಂಡೋನೇಷ್ಯಾದಲ್ಲಿ ಎಷ್ಟು ಗುಡಿಗಳಿದಾವೆ? ಸಾವಿರಾರು ಸಂಖ್ಯೆಯಲ್ಲಿ ಗುಡಿಗಳಿದಾವೆ. ಇಂಥ ಯಾವುದಂತ ಪ್ರಾಬ್ಲಮ್ ಇಲ್ಲಲ್ಲ ಅಲ್ಲಿ. ಇಲ್ಲೇ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ? ಎದಕ್ಕಂತಂದ್ರೆ ಈ ದೇಶ ದಡ್ಡರಾಗಿ ಉಳಿಬೇಕು. ಯುವಕರಿಗೆ ಯಾವುದು ಟೆಕ್ನಾಲಜಿ ಬಗ್ಗೆ, ರಿಸರ್ಚ್ ಬಗ್ಗೆ, ಸೈನ್ಸ್ ಬಗ್ಗೆ, ಬೇರೆ ರಾಜ್ಯಗಳಿಗೆ ಏನಾಗ್ತಾ ಇದೆ, ಬೇರೆ ದೇಶದಲ್ಲಿ ಏನಾಗ್ತಾ ಇದೆ, ಒಂದು ಕ್ವಿಜ್ ಕಾಂಪಿಟೇಷನ್ ನಡೀತಾ ಇತ್ತು ಮೊದಲು ಟಿವಿಗಳಲ್ಲಿ. ಯಾವುದೋ ಬೋರ್ಮಿಟಾ ಕ್ವಿಜ್, ಆ ಕ್ವಿಜ್, ಈ ಕ್ವಿಜ್ ನಡೀತಿತ್ತು. ಒಂದೇನೋ ಸ್ವಲ್ಪ ಇರ್ತಿತ್ತು. ಕ್ವಿಜ್ ಇಲ್ಲ, ಪಜ್ ಇಲ್ಲ. ದಿನ ಬೆಳಗಿದ್ರೆ ಇವ್ರದೇ ನೋಡ್ಬೇಕು ಸ್ಟೋರಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ BJP ಕೈ ಮುಗಿದು ಹೇಳ್ತೀವಿ, ಈ ದೇಶನ ಈ ಅಧಿಗತ್ಯಕ್ಕೆ ಒಯ್ಬೇಡ್ರಿ, ನಿಮಗೇನು ಲಾಭ ಆಗ್ಬೋದು ಅಷ್ಟೇ. ಇನ್ನೊಂದು ಅಧಿಕಾರಕ್ಕೆ ಬರ್ಬೋದು, ನೀವು ರೊಕ್ಕ ಮಾಡ್ಕೋಬಹುದು, ಈ ದೇಶನ ಲೂಟಿ ಹೊಡೆದಿರಿ, ಹೆಂಗೆ ಲೂಟಿ ಹೊಡೆದಿರಿ. ಯಾವುದು ಚರ್ಚೆ ಅಲ್ಲ. ಆಯ್ತು, ಡಿಮಾನಿಟೇಷನ್ ಬಗ್ಗೆ ಚರ್ಚೆ ಆಗ್ತದ ಪೇಟೆಯವರೇ? ಸ್ವಲ್ಪ ಕೇಳ್ತಾರ? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬರ್ತಾರೇನು? ಅಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಡಿಮಾನಿಟೇಷನ್ ಬಗ್ಗೆ ಒಂದಕ್ಕೊಂದು ಬರೀ ಡಿಮಾನಿಟೇಷನ್ ಬಗ್ಗೆ ಚರ್ಚೆ ಮಾಡೋಣ. ಎರಡನೇದು ಮೇಕ್ ಇನ್ ಇಂಡಿಯಾ ಬಗ್ಗೆ ಚರ್ಚೆ ಮಾಡ್ತಾರ? ಈ ದೇಶದ GDP ಬಗ್ಗೆ ಹೇಳ್ತಾರ? ಈ $5 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾರೆ, ಗೊತ್ತಲ್ಲ ನಿಮಗೆ? ನೀನಾದ್ರೆ ಪ್ರಧಾನಮಂತ್ರಿ ಆದ್ರೆ $5 ಟ್ರಿಲಿಯನ್ ಆಗ್ತದೆ. ಅದಕ್ಕೇನು ಸಂಬಂಧ? ಮೋದಿ ಅವ್ರು ಬೇಕಾಗಲ್ಲ $5 ಟ್ರಿಲಿಯನ್ ಎಕಾನಮಿ ಮಾಡ್ಲಿಕ್ಕೆ. ಸಹಜವಾಗಿ 5-6% GDP ಗ್ರೋತ್ ಐತೈತಿ. ಯಾರು ಪ್ರಧಾನಮಂತ್ರಿ ಬಂದ್ರು ಆಗ್ತದೆ. ಇವರಿಂದ ಇನ್ನೂ ಕಮ್ಮಿ ಆಗಿದೆ GDP ಗ್ರೋತ್. ಮನಮೋಹನ್ ಸಿಂಗ್ ಅವರಿಗೆ ಈ ಸರ್ಕಾರಕ್ಕೆ ಯೋಚನೆ ಮಾಡಿ ನೋಡಿದ್ರೆ GDP ಗ್ರೋತ್ ಇವ್ರದಿಂದನೇ ಕಮ್ಮಿ ಆಗಿರೋದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಯಾವ್ಯಾವ ರಾಜ್ಯಗಳಲ್ಲಿ BJP ಇದೆ ಅಲ್ಲಿ ತತ್ತಿನೇ ಇಲ್ಲ. ತತ್ತಿ ಕೊಡಂಗಿಲ್ಲ ಪುಣ್ಯಾತ್ಮರು ಇವರು. ಎದಕ್ಕೆ ಕೊಡಂಗಿಲ್ಲ ತತ್ತಿ? ಯಾಕೆ ಕೊಡಬಾರ್ದು ತತ್ತಿ? ಹುಡುಗರಿಗೆ ಪೌಷ್ಟಿಕ ಆಹಾರದ ಬೇಕು, ಪ್ರೋಟೀನ್ ಬೇಕಂತ ಹೇಳಿ ಇಡೀ WHO ಎಲ್ಲ ಕಡೆ ಹೇಳ್ತತೆ. ಇವ್ರು ಮಾತ್ರ ಕೊಡಂಗಿಲ್ಲ. ಈಗ ಯಾರು ತಿನ್ನಂಗಿಲ್ಲ ಅವ್ರಿಗೆ ಕೊಡಬೇಡ, ತಿನ್ನೋರಿಗೆ ಕೊಡ್ಬೇಕು ಬೇಡ. ಅದಿತ್ತ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ತತ್ತಿ ಕೊಡಲ್ಲ ಅಂತೆಲ್ಲ ಹೇಳಿದ್ರು ಇವರು. ಎಲ್ಲೆಲ್ಲಿ BJP ರಾಜ್ಯಗಳಿದಾವೆ ಅಲ್ಲಿ ತತ್ತಿ ಕೊಡಂಗಿಲ್ಲ. ಎದಕ್ಕೆ ಪೇಟೆಯವ್ರಿಗೆ ಕೇಳ್ಬೇಕಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ? ತತ್ತಿ ಕೊಟ್ಟ ಒಳ್ಳೇದು ಕೆಟ್ಟದ್ದು ಅಂತೇಳಿ. ಅಲ್ರಿ, ಇದು ಐಡಿಯಾಲಜಿ ಪುಷ್ ಮಾಡ್ತಕ್ಕಂಥದ್ದು, ಸಂವಿಧಾನ ಮೀರಿ ಮಾಡ್ತಕ್ಕಂಥದ್ದು. ಏನ್ ಲಾಭ ಇದೆ? ವಾಟ್ ಇಸ್ ದಟ್ ದೇ ವಾಂಟ್ ಟು ಪ್ರೂವ್? 10 ವರ್ಷದಲ್ಲಿ ಏನು ಒಂದು ಫುಲ್ ಹೇಳ್ರಿ ನೋಡೋಣ. 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಸ್ಮಾರ್ಟ್ ಸಿಟಿಗೆ ಎಷ್ಟು ಖರ್ಚಾಗಿದೆ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ? ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡೋದು. ಅವ್ರು ಹೇಳಿರ್ತಕ್ಕಂಥದ್ದು ಹೊಸ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಯಾರು? ಮೋದಿ ಸಾಹೇಬರು ಹೊಸ ಸ್ಮಾರ್ಟ್ ಸಿಟಿಗಳು ಅಂತಂದ್ರು. ಹೊಸ ಸ್ಮಾರ್ಟ್ ಸಿಟಿಗಳು ಹೋಗ್ಬಿಡ್ತದ್ದು, ಬಿಟ್ಬಿಟ್ರು. ಇರೋ ಸ್ಮಾರ್ಟ್ ಸಿಟಿಗಳು 100 ಡೆವಲಪ್ ಮಾಡ್ತೀವಿ ಅಂತಂದ್ರು. ಇಲ್ಲಿವರೆಗೆ 43,000 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ
ಕೇವಲ 18 ಸ್ಮಾರ್ಟ್ ಸಿಟಿಲಿ ಮಾತ್ರ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತಕ್ಕಂಥದ್ದು ಯಾರು? ನಾವಲ್ಲ. ಯಾರು ಹೇಳಿದ್ದಾರೆ? ಯಾರು ಹೇಳ್ತಾರೆ? ಕೇಂದ್ರ ಸರ್ಕಾರ. ಮತ್ತೆ ಇದ್ರ ಬಗ್ಗೆ ಉತ್ತರ ಕೊಡ್ಬೇಕಿಲ್ಲ. ಆಮೇಲೆ ಹೈವೇಗಳು, ಎಲ್ಲಾ ದೇಶದಲ್ಲಿ ಹೈವೇದಲ್ಲಿ ಮಗ್ಗಲ್ ಮುರಿದ್ಬಿಡ್ತಾವೆ. ಯಾರನ್ನ ಹೈವೇಗಳಿಗೆ ಹೋದ್ರೆ 1000 ಗಟ್ಟಲೆ ಟೋಲ್ ಕಟ್ಟಬೇಕು. ನೀವು ಇಲ್ಲಿಂದ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿಂದ ವಾಪಸ್ ಹೋದ್ರೆ ಎಷ್ಟು ಟೋಲ್ ಕಟ್ತಾ ಇದ್ದೀರಿ? ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಂದ್ರ ಸರ್ಕಾರದವರು? ನೋಡ್ರಿ, ನಾವು ಮಾಧ್ಯಮ ಸ್ನೇಹಿತರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ನೀವು ಅವರಿಗೆ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಕೇಳಲೇಬೇಕು. ಯಾಕಂದ್ರೆ ಇಲ್ಲದ್ರೆ ಅವ್ರು ಬರೇ ಆರ್ಕೆ ಉತ್ತರ ಕೊಡೋದು, ಕಾಂಗ್ರೆಸ್ಗೆ ಬೈಯೋದು, ಹೋಗೋದು. ಎಲ್ಲಿವರೆಗೆ ಮಾಡ್ತಾರೆ ಇದು ಬಿಜೆಪಿ? ಇನ್ನು ಎಷ್ಟು ದಿವಸ ಮಾಡ್ಬೇಕಂತ ಇದಾರೆ ಹೇಳ್ರಿ. ಯಾವ್ದನ್ನ ಒಂದು ನೇರ ಚರ್ಚೆಗೆ ಬರ್ತಾರ ಕೇಳಿ ನೋಡ್ರಿ. ಯಾವ್ದು ಒಂದು ಇನ್ನು ಉತ್ತರ ಕೊಡಂಗಿಲ್ಲ. ನಮಗೇನು ಬೈದು ಬಿಡೋದು, ಹೋಗ್ಬಿಡೋದು, ಕಾಂಗ್ರೆಸ್ ಬರೋದು, ಬೈಯೋದು, ಹೋಗೋದು.